ಈ ಸರ್ಕಾರದ ಮುಖ್ಯಮಂತ್ರಿಗಳ ಆದ್ಯತೆ ಏನು ಅಂತೇಳಿ ಇದರಲ್ಲೇ ಗೊತ್ತಾಗ್ತದೆ. ಶಾಸಕರುಗಳ ಅನುದಾನ ಕೊಡಿ ಅಂತ ಹೇಳಿದ್ರೆ ವಿದೇಶ ಪ್ರವಾಸದ ಭಾಗ್ಯವನ್ನ ಮುಖ್ಯಮಂತ್ರಿ ಕೊಡೋದಕ್ಕೆ ಹೊರಟಿದ್ದಾರೆ. ನಿನ್ನೆ ಮುಖ್ಯಮಂತ್ರಿ ಏನು ಹೇಳಿದ್ದಾರೆ? ಅದು ನಾವ್ಯಾವುದು ಸರ್ಕಾರದಿಂದ ಕೊಡ್ತಾ ಇಲ್ಲ ಹಣ, ಅವರೇ ಸ್ವಂತ ಖರ್ಚು ಮೇಲೆ ಹೋಗ್ತಾ ಇದ್ದಾರೆ ಅಂತೇಳಿ. ಹಾಗಾಗಿ ಇವೆಲ್ಲವೂ ಕೂಡ ಅಂದ್ರೆ ನಾನು ಅದೇ ಹೇಳಿದಲ್ಲ, ಸರ್ಕಾರದ ಪ್ರಿಯಾರಿಟೀಸ್ ಏನು, ಆದ್ಯತೆ ಏನು ಅಂತೇಳಿ ಇದರಲ್ಲೇ ಗೊತ್ತಾಗ್ತದೆ. ಮುಖ್ಯಮಂತ್ರಿಗಳು ತಮ್ಮ ಕುರ್ಚಿಯನ್ನು ಉಳಿಸ್ಕೊಳ್ಳೋ ಸಲುವಾಗಿ ಇವತ್ತು ವಿದೇಶ ಪ್ರವಾಸ ಕಳಿಸೋಕ್ಕೆ ಪ್ರಾರಂಭ ಮಾಡಿದ್ದಾರೆ. ಅವ್ರಿಗೆ ಅನುಕೂಲ ಆಗಲಿ ಅಂತೇಳಿ ಬಿಜೆಪಿಯಿಂದನೂ ಬಡಗಿ ರೆಡಿ ಮಾಡಿಸಿದೀವಿ. ಸಿದ್ದರಾಮಯ್ಯನವ್ರು ಯಾರು ಹೇಳ್ತಾರೆ ಅವ್ರಿಗೂ ಬಡಗಿ ಕೊಡ್ತೀವಿ, DK ಯಾರು ಹೇಳ್ತಾರೆ ಅವ್ರಿಗೂ ಬಡಗಿ ಕೊಡ್ತೀವಿ. ಒಬ್ರಿಗೊಬ್ರು ಕೂತ್ಕೊಂಡು ಈಗ ಹೊಡೆದಾಡ್ಕೊಳಕ್ಕೆ ಈಗಾಗಲೇ ಬಂದಾಗಿದೆ. ಏನೇನಾಗುತ್ತೆ ಕಾದ್ ನೋಡೋಣ. ಇದೇ ಫೆಬ್ರವರಿ 19ನೇ ತಾರೀಕು ಗುರುವಾರ, ಫೆಬ್ರವರಿ 19ನೇ ತಾರೀಕು ಗುರುವಾರ ಬೆಂಗಳೂರಿನ ಅರಮನೆ ಮೈದಾನದ ಗಾಯತ್ರಿ ಗ್ರ್ಯಾಂಡ್ ನಮ್ಮ ರಾಜ್ಯ ಬಿಜೆಪಿಯ ರಾಜ್ಯ ಕಾರ್ಯಕಾರಿಣಿಯನ್ನ ಆಯೋಜನೆ ಮಾಡಿದ್ದೇವೆ. ಸ್ಟೇಟ್ ಎಕ್ಸಿಕ್ಯೂಟಿವ್ ಮೀಟಿಂಗ್ ವಿಲ್ ಬಿ ಹೆಲ್ಡ್ ಆನ್ 19th February, ದಟ್ ಇಸ್ ಥರ್ಸ್ಡೇ. ಈ ಒಂದು ವಿಶೇಷ ರಾಜ್ಯ ಕಾರ್ಯಕಾರಿಣಿಯಲ್ಲಿ ಮುಂದಿನ ಕೆಲವು ಸಂಘಟನಾತ್ಮಕವಾಗಿರತಕ್ಕಂಥ ವಿಚಾರಗಳ ಬಗ್ಗೆನೂ ಕೂಡ ಚರ್ಚೆ ಮಾಡ್ತೇವೆ. ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ಚುನಾವಣೆಗಳು, GBA ಗ್ರೇಟರ್ ಬ್ಯಾಂಗ್ಳೂರ್ ಅಥಾರಿಟಿ ಚುನಾವಣೆ ಇರ್ಬೋದು, ಉಪಚುನಾವಣೆಗಳು, MLC ಚುನಾವಣೆಗಳು, ಮತ್ತೆ ರಾಜ್ಯ ಸರ್ಕಾರದ ವೈಫಲ್ಯಗಳು, ಕೇಂದ್ರ ಸರ್ಕಾರದ ಸಾಧನೆ, ಇವೆಲ್ಲ ವಿಚಾರವಾಗಿ ಸಮಗ್ರವಾಗಿ ರಾಜ್ಯ ಕಾರ್ಯಕಾರಿಣಿಯಲ್ಲಿ ಚರ್ಚೆ ಮಾಡೋರಿದ್ದೇವೆ. ನಮ್ಮ ರಾಜ್ಯ ಕಾರ್ಯಕಾರಿಣಿಯ ಉದ್ಘಾಟನೆಗೆ ಕೇಂದ್ರದ ಹಿರಿಯ ಸಚಿವರು ಬರ್ತಾರೆ. ಯಾರು ಅನ್ನೋದು ಇವತ್ತು ನಾಳೆ ತೀರ್ಮಾನ ಆಗ್ತದೆ. ಸಮಾರೋಪಕ್ಕೆ ನಮ್ಮ ಗೌರವಾನ್ವಿತ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿಗಳಾಗಿರುವಂಥ ಮಾನ್ಯ ಸಂತೋಷ್ ಜಿ ಅವರು ಬರ್ತಾ ಇದ್ದಾರೆ ಸಮಾರೋಪಕ್ಕೆ. ಬೆಳಗ್ಗೆ 10 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಸಹ ರಾಜ್ಯದ ಜ್ವಲಂತ ಸಮಸ್ಯೆಗಳು, ಸರ್ಕಾರದ ವೈಫಲ್ಯಗಳು, ಯಾವ ರೀತಿ ಈ ನಾಲಾಯಕ ಕಾಂಗ್ರೆಸ್ ಸರ್ಕಾರ ಜನರಿಗೆ ಮೋಸ ಮಾಡ್ತಾ ಇದೆ, ಇವೆಲ್ಲ ವಿಚಾರಗಳ ಬಗ್ಗೆ ನಾವು ಈ ಕಾರ್ಯಕಾರಿಣಿಯಲ್ಲಿ ನಾವು ಚರ್ಚೆ ಮಾಡೋರಿದ್ದೇವೆ. ಎಸ್ ಸರ್, ಧನ್ಯವಾದ. ಕಾಂಗ್ರೆಸ್ನವರು ಈಗಾಗಲೇ ಈ ಸರ್ಕಾರದ ವೈಫಲ್ಯಗಳ ಬಗ್ಗೆ ಜನಜಾಗೃತಿ ಮೂಡಿಸುವಂತ ಕೆಲಸ ನಾವು ಮಾಡ್ತಾ ಇದ್ದೇವೆ. ಇನ್ನೂ ಹೆಚ್ಚು ಮಾಡಬೇಕು. ಆ ನಿಟ್ಟಿನಲ್ಲಿ ನಾವು ಅದನ್ನ ಯಾವ ರೀತಿ ಕಾರ್ಯೋನ್ಮುಖರಾಗಬೇಕು, ಇದೆಲ್ಲದ್ರ ಬಗ್ಗೆ ನಾವು ಚರ್ಚೆ ಮಾಡಿ ಮಾಡಬೇಕಾಗಿರ್ತಕ್ಕಂಥ ಕರ್ತವ್ಯ ಕೂಡ ನಮ್ದಿದೆ. ಯಾಕಂದ್ರೆ ವಿರೋಧ ಪಕ್ಷವಾಗಿ ಈ ನಾಲಾಯಕ ಕಾಂಗ್ರೆಸ್ ಸರ್ಕಾರ ಕಿವಿಂಡುವಂತ ಕೆಲಸ ಆಗಬೇಕು. ಕೇವಲ ಪುಕ್ಷಟೆ ನುಡಿದಂತ ನಡೆಯುವ ಸರ್ಕಾರ ಅಂತ ಹೇಳ್ಕೊಂಡು ಯಾವ ರೀತಿ ಭ್ರಷ್ಟಾಚಾರ ನಡೆಸ್ತಾ ಇದ್ದಾರೆ, ಇದೆಲ್ಲದರ ಬಗ್ಗೆ ನಾನು ಕೂಡ ನಮ್ಮೆಲ್ಲ ಮುಖಂಡರಿಗೆ ರಾಜ್ಯ ಪ್ರವಾಸ ಮಾಡಿ ಜನರಲ್ಲಿ ಜಾಗೃತಿ ಮೂಡಿಸುವಂತ ಕೆಲಸ ನಾವು ಬರೋದ್ರಿಂದಲೇ ಮಾಡೋರಿದ್ದೇವೆ. ಯಾರ ಜೊತೆ ಫ್ಯಾಮಿಲಿ ರೀ? ಯಾರಲ್ಲ ಸ್ಪಷ್ಟವಾಗಿ ಹೇಳಿ. ಲೈವ್ ಅಲ್ಲಿ ಇದ್ದೀವಿ. ಯಾರು ಸಚಿವರು? ನಮ್ಮ ಫ್ಯಾಮಿಲಿ ಜೊತೆ ಏನು ಸಂಬಂಧ ಇರಕ್ಕೆ ಸಾಧ್ಯ? ನೋಡ್ರಿ, ಮೊದಲ ಬಾರಿ ಶಾಸಕನಾಗಿ, ರಾಜ್ಯದ ಅಧ್ಯಕ್ಷನಾಗಿ ಮುಖ್ಯಮಂತ್ರಿಗಳ ವಿರುದ್ಧನೇ ತೊಡೆತಟ್ಟಿದ್ದೇನೆ. ನಾನು ಬೆಂಗಳೂರಿಂದ ಮೈಸೂರಿಗೆ ಪಾದಯಾತ್ರೆ ಮಾಡಿದ್ದೇವೆ. ನಾನೊಬ್ಬ ರಾಜ್ಯದ ಹೇಳ್ತೀನಿ ಹೇಳೋದು ಸರಿ, ನಾನು ರಾಜ್ಯದ ಅಧ್ಯಕ್ಷನಾಗಿ ಯಾವುದೇ ಒಂದು ಭಾವನೆಗಳನ್ನು ಇಟ್ಕೊಳ್ದೇನೆ ನನ್ನ ಆದ್ಯತೆ ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರವನ್ನ ಬೀದಿಗೆಳೆಯುವಂತ ಕೆಲಸ ಮಾಡಬೇಕು. ಅದು ಮುಖ್ಯಮಂತ್ರಿಗಳಾಗ್ಲಿ, ಸಚಿವರಾಗ್ಲಿ, ಮತ್ತೆ ಯಾರೇ ಸಚಿವರಾಗ್ಲಿ. ಬರೋದ್ರಿಂದ ನಾನು ಪ್ರೆಸ್ ಮೀಟ್ ಮಾಡೋರಿದ್ದೇನೆ. 5,000 ಕೋಟಿ ಎಲ್ಲಿಗೆ ಹೋಗ್ತಾ ಇದೆ, ಯಾವ ರೀತಿ ದುರುಪಯೋಗ ಆಗ್ತಾ ಇದೆ, ಕೇಂದ್ರ ಸರ್ಕಾರಕ್ಕೆ ಕೆಲವು ಫೇಕ್ ಡಾಕ್ಯುಮೆಂಟ್ಸ್ಗಳನ್ನು ಕೂಡ ಕೊಟ್ಟು ಎಲ್ಲದ್ರ ಬಗ್ಗೆ ಚರ್ಚೆ ಮಾಡ್ತೇವೆ. ಯಾವುದೇ ಸಚಿವರ ಬಗ್ಗೆ ಆಗಲಿ ನಮಗೆ ಯಾವುದೇ ರೀತಿ ಪ್ರೀತಿಯೂ ಇಲ್ಲ, ಯಾವುದೇ ರೀತಿ ಮತ್ತೊಂದು ಯಾವುದೇ ಇಲ್ಲ. ಎಲ್ಲರನ್ನು ಕೂಡ ತಪ್ಪಿತಸ್ಥರಾಗಿದ್ದರೆ ಬೀದಿಗಿಳಿಯುವಂತ ಕೆಲಸ ನಾವು ಮಾಡ್ತೇವೆ.
ಪಾರ್ಟಿಯಿಂದ ಸ್ಟೇಟ್ಮೆಂಟ್ ಬಂದಿಲ್ಲ ಯಾಕಂತ ಅಬಕಾರಿ ಸಚಿವರ ಬಗ್ಗೆ ಅಷ್ಟೊಂದು ಒಂದೇ ಒಂದು ಅಡಿ ಇಟ್ಕೊಂಡು ಮಾಡುತ್ತಿರುವ ಒಂದು ನಿಮಗೆ ಸ್ಪಷ್ಟಪಡಿಸ್ತೇನೆ, ಏನು ಕೆಲವು ವಿಚಾರಗಳನ್ನು ನೀವು ತೆರೆದಿದ್ದೀರಿ, ನಾನು ಅದನ್ನು ಗಂಭೀರವಾಗಿ ತೆಗೆದುಕೊಳ್ತೇವೆ. ಆದರೆ ಏನೋ ನಮ್ಮ ಕುಟುಂಬ ಜೊತೆ ಏನೋ ಅನ್ಯೋನ್ಯವಾಗಿ ಯಾವ ಕೂಡ ತಲೆಯನ್ನು ತೆಗೆದಾಕಿ ಅದ್ರ ಪ್ರಶ್ನೆನೇ ಇಲ್ಲ. ನಾನೇ ಅದನ್ನ ನೇತೃತ್ವವನ್ನು ವಹಿಸ್ತೇನೆ, ನಮ್ಮ ಮುಖಂಡರು ಕೂಡ ಅದ್ರ ಬಗ್ಗೆ ಸೂಚನೆ ಕೊಡ್ತೇವೆ. ಗಂಭೀರವಾಗಿ ತೆಗೆದುಕೊಳ್ತೇವೆ. ಅದನ್ನು ಅವ್ರೇನು ಹೇಳ್ತಾರೆ ಅದಕ್ಕೆ ನಾ ಎಲ್ಲದಕ್ಕೂ ಕೂಡ ಪ್ರತಿಕ್ರಿಯೆ ನೀಡೋದಕ್ಕೆ ಸಾಧ್ಯ ಇಲ್ಲ. ಆದರೆ ಮುಖ್ಯಮಂತ್ರಿಗಳು ಎಲ್ಲೋ ಒಂದು ಕಡೆ ತಮ್ಮ ಕುರ್ಚಿಯನ್ನು ಉಳಿಸ್ಕೊಳ್ತಕ್ಕಂಥ ಸಲುವಾಗಿ ರಾಜ್ಯದ ಹಿತಾಸಕ್ತಿಯನ್ನ ಬಲಿ ಕೊಡ್ತಾ ಇದ್ದಾರೆ ಅನ್ನೋದ್ರಲ್ಲಿ ಸತ್ಯ. ಅದಂತೂ ಅಲ್ಲೆಗೆಳೆಯೋಕೆ ಸಾಧ್ಯನೇ ಇಲ್ಲ. ನುಡಿದಂತೆ ನಡೆಯುವ ಸರ್ಕಾರ ಅಂತೇಳಿ ಈ ರಾಜ್ಯದ ಗೌರವವನ್ನು ಕೂಡ ಹಾಳು ಮಾಡ್ತಾ ಇದ್ದಾರೆ. ರಾಜ್ಯದಲ್ಲಿ ಇವತ್ತು ಅಭಿವೃದ್ಧಿ ಅಂತಕ್ಕಂಥದ್ದು ಏನೂ ಕೂಡ ನಡೀತಾ ಇಲ್ಲ. ಉದ್ಯೋಗಗಳು ಸೃಷ್ಟಿ ಮಾಡೋದ್ರಲ್ಲಿ ಸಂಪೂರ್ಣ ವಿಫಲ ಆಗಿದೆ. ಯುವಕರ ಬಗ್ಗೆ ಇವತ್ತು ಯುವಕರಿಗೆ ಒಂದು ಉದ್ಯೋಗ ಕೊಡ್ತಕ್ಕಂಥದ್ದು ಕೂಡ ಸಂಪೂರ್ಣ ವಿಫಲ ಆಗಿದೆ. ಎಲ್ಲ ಸಮುದಾಯಗಳು ಕೂಡ ಅನ್ಯಾಯ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ನಾವು ಗಮನಿಸಬೇಕಾಗುತ್ತೆ. ಈ ಸರ್ಕಾರದ ಮುಖ್ಯಮಂತ್ರಿಗಳ ಆದ್ಯತೆ ಏನು ಅಂತೇಳಿ ಇದರಲ್ಲೇ ಗೊತ್ತಾಗ್ತದೆ. ಶಾಸಕರುಗಳ ಅನುದಾನ ಕೊಡಿ ಅಂತ ಹೇಳಿದ್ರೆ ವಿದೇಶ ಪ್ರವಾಸದ ಭಾಗ್ಯವನ್ನ ಮುಖ್ಯಮಂತ್ರಿಗಳು ಕೊಡೋದಕ್ಕೆ ಹೊರಟಿದ್ದಾರೆ. ನಿನ್ನೆ ಮುಖ್ಯಮಂತ್ರಿ ಏನು ಹೇಳಿದ್ದಾರೆ, ಅದು ನಾವು ಯಾವುದು ಸರ್ಕಾರದಿಂದ ಕೊಡ್ತಾ ಇಲ್ಲ, ಹಣ ಅವರೇ ಸ್ವಂತ ಖರ್ಚು ಮೇಲೆ ಹೋಗ್ತಾ ಇದ್ದಾರೆ ಅಂತೇಳಿ. ಹಾಗಾಗಿ ಇವೆಲ್ಲವೂ ಕೂಡ ಅಂದರೆ ನಾನು ಅದೇ ಹೇಳಿದಲ್ಲ, ಸರ್ಕಾರದ ಪ್ರಿಯಾರಿಟೀಸ್ ಏನು, ಆದ್ಯತೆ ಏನು ಅಂತೇಳಿ ಇದರಲ್ಲೇ ಗೊತ್ತಾಗ್ತದೆ. ಮುಖ್ಯಮಂತ್ರಿಗಳು ತಮ್ಮ ಕುರ್ಚಿಯನ್ನು ಉಳಿಸ್ಕೊಳ್ಳೋ ಸಲುವಾಗಿ ಇವತ್ತು ವಿದೇಶ ಪ್ರವಾಸ ಕಳಿಸೋಕ್ಕೆ ಪ್ರಾರಂಭ ಮಾಡಿದ್ದಾರೆ. ಅವ್ರಿಗೆ ಅನುಕೂಲ ಆಗಲಿ ಅಂತೇಳಿ BJPಯಿಂದನೂ ಬಡಿಗೆ ರೆಡಿ ಮಾಡಿಸಿದ್ದೀವಿ. ಸಿದ್ದರಾಮಯ್ಯನವ್ರು ಯಾರು ಹೇಳ್ತಾರೆ ಅವ್ರಿಗೂ ಬಡಿಗೆ ಕೊಡ್ತೀವಿ, DK ಯಾರು ಹೇಳ್ತಾರೆ ಅವ್ರಿಗೂ ಬಡಿಗೆ ಕೊಡ್ತೀವಿ. ಒಬ್ರಿಗೊಬ್ರು ಕೂತ್ಕೊಂಡು ಈಗ ಹೊಡೆದಾಡ್ಕೊಳಕ್ಕೆ ಈಗಾಗಲೇ ಬಂದಾಗಿದೆ. ಏನೇನಾಗುತ್ತೆ ಕಾದ್ ನೋಡೋಣ. ಇದೇ ಫೆಬ್ರವರಿ 19ನೇ ತಾರೀಕು ಗುರುವಾರ, ಫೆಬ್ರವರಿ 19ನೇ ತಾರೀಕು ಗುರುವಾರ ಬೆಂಗಳೂರಿನ ಅರಮನೆ ಮೈದಾನದ ಗಾಯತ್ರಿ ಗ್ರ್ಯಾಂಡ್ ನಮ್ಮ ರಾಜ್ಯ ಬಿಜೆಪಿಯ ರಾಜ್ಯ ಕಾರ್ಯಕಾರಿಣಿಯನ್ನ ಆಯೋಜನೆ ಮಾಡಿದ್ದೇವೆ. ಸ್ಟೇಟ್ ಎಕ್ಸಿಕ್ಯೂಟಿವ್ ಮೀಟಿಂಗ್ ವಿಲ್ ಬಿ ಹೆಲ್ಡ್ ಆನ್ 19th February, ದಟ್ ಇಸ್ ಥರ್ಸ್ಡೇ. ಈ ಒಂದು ವಿಶೇಷ ರಾಜ್ಯ ಕಾರ್ಯಕಾರಿಣಿಯಲ್ಲಿ ಮುಂದಿನ ಕೆಲವು ಸಂಘಟನಾತ್ಮಕವಾಗಿರತಕ್ಕಂಥ ವಿಚಾರಗಳ ಬಗ್ಗೆನೂ ಕೂಡ ಚರ್ಚೆ ಮಾಡ್ತೇವೆ. ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ಚುನಾವಣೆಗಳು, GBA ಗ್ರೇಟರ್ ಬ್ಯಾಂಗ್ಳೂರ್ ಅಥಾರಿಟಿ ಚುನಾವಣೆ ಇರ್ಬೋದು, ಉಪಚುನಾವಣೆಗಳು, MLC ಚುನಾವಣೆಗಳು, ಮತ್ತೆ ರಾಜ್ಯ ಸರ್ಕಾರದ ವೈಫಲ್ಯಗಳು, ಕೇಂದ್ರ ಸರ್ಕಾರದ ಸಾಧನೆ, ಇವೆಲ್ಲ ವಿಚಾರವಾಗಿ ಸಮಗ್ರವಾಗಿ ರಾಜ್ಯ ಕಾರ್ಯಕಾರಿಣಿಯಲ್ಲಿ ಚರ್ಚೆ ಮಾಡೋರಿದ್ದೇವೆ. ನಮ್ಮ ರಾಜ್ಯ ಕಾರ್ಯಕಾರಿಣಿಯ ಉದ್ಘಾಟನೆಗೆ ಕೇಂದ್ರದ ಹಿರಿಯ ಸಚಿವರು ಬರ್ತಾರೆ. ಯಾರು ಅನ್ನೋದು ಇವತ್ತು ನಾಳೆ ತೀರ್ಮಾನ ಆಗ್ತದೆ. ಸಮಾರೋಪಕ್ಕೆ ನಮ್ಮ ಗೌರವಾನ್ವಿತ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿಗಳಾಗಿರುವಂಥ ಮಾನ್ಯ ಸಂತೋಷ್ ಜಿ ಅವರು ಬರ್ತಾ ಇದ್ದಾರೆ ಸಮಾರೋಪಕ್ಕೆ. ಬೆಳಗ್ಗೆ 10 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಸಹ ರಾಜ್ಯದ ಜ್ವಲಂತ ಸಮಸ್ಯೆಗಳು, ಸರ್ಕಾರದ ವೈಫಲ್ಯಗಳು, ಯಾವ ರೀತಿ ಈ ನಾಲಾಯಕ ಕಾಂಗ್ರೆಸ್ ಸರ್ಕಾರ ಜನರಿಗೆ ಮೋಸ ಮಾಡ್ತಾ ಇದೆ, ಇವೆಲ್ಲ ವಿಚಾರಗಳ ಬಗ್ಗೆ ನಾವು ಈ ಕಾರ್ಯಕಾರಿಣಿ ನಾವು ಚರ್ಚೆ ಮಾಡೋರಿದ್ದೇವೆ. ಎಸ್ ಸರ್, ಧನ್ಯವಾದ. ಈಗ ಕಾಂಗ್ರೆಸ್ ಗೌರ್ಮೆಂಟ್, ಕಾಂಗ್ರೆಸ್ನವರು ಹೈಲೈಟ್ ಮಾಡ್ತಾ ಇದ್ದಾರೆ. ಅದರ ಕಡೆ ಬಿಜೆಪಿ ಇಸ್ ನಾಟ್ ಏಬಲ್ ಟು ಡೂ ಇಟ್ ಫಾರ್ ವೆನ್ ಇಟ್ ಕಮ್ಸ್ ಟು ಕಾಂಗ್ರೆಸ್ ಗವರ್ಮೆಂಟ್. ಮುಗ್ತಾ ಇಲ್ಲ. ಈಗಾಗಲೇ ಈ ಸರ್ಕಾರದ ವೈಫಲ್ಯಗಳ ಬಗ್ಗೆ ಜನಜಾಗೃತಿ ಮೂಡಿಸುವಂಥ ಕೆಲಸ ನಾವು ಮಾಡ್ತಾ ಇದ್ದೇವೆ. ಇನ್ನೂ ಹೆಚ್ಚು ಮಾಡಬೇಕು. ಆ ನಿಟ್ಟಿನಲ್ಲಿ ನಾವು ಅದನ್ನು ಯಾವ ರೀತಿ ಕಾರ್ಯೋನ್ಮುಖರಾಗಬೇಕು, ಇದೆಲ್ಲದ್ರ ಬಗ್ಗೆ ನಾವು ಚರ್ಚೆ ಮಾಡಿ ಮಾಡಬೇಕಾಗಿರ್ತಕ್ಕಂಥ ಕರ್ತವ್ಯ ಕೂಡ ನಮ್ದಿದೆ. ಯಾಕಂದರೆ ವಿರೋಧ ಪಕ್ಷವಾಗಿ ಈ ನಾಲಾಯಕ ಕಾಂಗ್ರೆಸ್ ಸರ್ಕಾರ ಕಿವಿ ಹಿಂಡುವಂಥ ಕೆಲಸ ಆಗಬೇಕು. ಕೇವಲ ಪುಕ್ಷಟೆ ನುಡಿದಂತೆ ನಡೆಯುವ ಸರ್ಕಾರ ಅಂತ ಹೇಳಿಕೊಂಡು ಯಾವ ರೀತಿ ಭ್ರಷ್ಟಾಚಾರ ನಡೆಸ್ತಾ ಇದ್ದಾರೆ, ಇದೆಲ್ಲದರ ಬಗ್ಗೆ ನಾನು ಕೂಡ ನಮ್ಮೆಲ್ಲ ಮುಖಂಡರಿಗೆ ರಾಜ್ಯ ಪ್ರವಾಸ ಮಾಡಿ ಜನರಲ್ಲಿ ಜಾಗೃತಿ ಮೂಡಿಸುವಂಥ ಕೆಲಸ ನಾವು ಬರೋ ದಿನದಲ್ಲಿ ಮಾಡೋರಿದ್ದೇವೆ. ಯಾರ ಜೊತೆ ಫ್ಯಾಮಿಲಿ ರೀ? ಯಾರಲ್ಲ, ಸ್ಪಷ್ಟವಾಗಿ ಹೇಳಿ.
ಲೈವಲ್ಲಿ ಇದ್ದೀವಿ. ಯಾವ ಸಚಿವರು? ನಮ್ಮ ಫ್ಯಾಮಿಲಿ ಜೊತೆ ಏನು ಸಂಬಂಧ ಇರೋಕ್ಕೆ ಸಾಧ್ಯ? ನೋಡಿರಿ, ಮೊದಲ ಬಾರಿ ಶಾಸಕನಾಗಿ, ರಾಜ್ಯದ ಅಧ್ಯಕ್ಷನಾಗಿ ಮುಖ್ಯಮಂತ್ರಿಗಳ ವಿರುದ್ಧನೇ ತೊಡೆತಟ್ಟಿದ್ದೇನೆ. ನಾನು ಬೆಂಗಳೂರಿಂದ ಮೈಸೂರಿಗೆ ಪಾದಯಾತ್ರೆ ಮಾಡಿದ್ದೇವೆ. ನಾನೊಬ್ಬ ರಾಜ್ಯದ ಹೇಳ್ತೀನಿ, ಹೇಳೋದು ಸರಿ, ನಾನು ರಾಜ್ಯದ ಅಧ್ಯಕ್ಷನಾಗಿ ಯಾವುದೇ ಒಂದು ಭಾವನೆಗಳನ್ನು ಇಟ್ಕೊಳ್ದೇನೆ ನನ್ನ ಆದ್ಯತೆ ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರವನ್ನು ಬೀದಿಗೆಳೆಯುವಂಥ ಕೆಲಸ ಮಾಡಬೇಕು. ಅದು ಮುಖ್ಯಮಂತ್ರಿಗಳಾಗಲಿ, ಸಚಿವರಾಗಲಿ, ಮತ್ತು ಯಾರೇ ಸಚಿವರಾಗಲಿ. ಬರೋದ್ರಿಂದ ನಾನು ಪ್ರೆಸ್ ಮೀಟ್ ಮಾಡೋರಿದ್ದೇನೆ. 5,000 ಕೋಟಿ ಎಲ್ಲಿಗೆ ಹೋಗ್ತಾ ಇದೆ, ಯಾವ ರೀತಿ ದುರುಪಯೋಗ ಆಗ್ತಾ ಇದೆ, ಕೇಂದ್ರ ಸರ್ಕಾರಕ್ಕೆ ಕೆಲವು ಫೇಕ್ ಡಾಕ್ಯುಮೆಂಟ್ಸ್ಗಳನ್ನು ಕೂಡ ಕೊಟ್ಟು ಎಲ್ಲದ್ರ ಬಗ್ಗೆ ಚರ್ಚೆ ಮಾಡ್ತೇವೆ. ಯಾವುದೇ ಸಚಿವರ ಬಗ್ಗೆ ಆಗಲಿ ನಮಗೆ ಯಾವುದೇ ರೀತಿ ಪ್ರೀತಿಯೂ ಇಲ್ಲ, ಯಾವುದೇ ರೀತಿ ಮತ್ತೊಂದು ಯಾವುದೇ ಇಲ್ಲ. ಎಲ್ಲರನ್ನು ಕೂಡ ತಪ್ಪಿತಸ್ಥರಾಗಿದ್ದರೆ ಬೀದಿಗಿಳಿಯುವಂಥ ಕೆಲಸ ನಾವು ಮಾಡ್ತೇವೆ. ಪಾರ್ಟಿಯಿಂದ ಸ್ಟೇಟ್ಮೆಂಟ್ ಬಂದಿಲ್ಲ. ಯಾಕಂತ ಅಬಕಾರಿ ಸಚಿವರ ಬಗ್ಗೆ ಅಷ್ಟೊಂದು ಒಂದೇ ಒಂದು ಅಡಿಗೆ ಇಟ್ಕೊಂಡು ಮಾಡುತ್ತಿರುವ ಒಂದು ನಿಮಗೆ ಸ್ಪಷ್ಟಪಡಿಸ್ತೇನೆ. ಏನು ಕೆಲವು ವಿಚಾರಗಳನ್ನು ತೆತ್ತಿದ್ದೀರಿ, ನಾನು ಅದನ್ನು ಗಂಭೀರವಾಗಿ ತೆಗೆದುಕೊಳ್ತೇವೆ. ಆದರೆ ಏನೋ ನಮ್ಮ ಕುಟುಂಬ ಜೊತೆ ಏನೋ ಅನ್ಯೋನ್ಯವಾಗಿ ಯಾವ ಕೂಡ ತಲೆಯನ್ನು ತೆಗೆದಾಕಿ ಅದ್ರ ಪ್ರಶ್ನೆನೇ ಇಲ್ಲ. ನಾನೇ ಅದನ್ನು ನೇತೃತ್ವವನ್ನು ವಹಿಸ್ತೇನೆ. ನಮ್ಮ ಮುಖಂಡರು ಕೂಡ ಅದ್ರ ಬಗ್ಗೆ ಸೂಚನೆ ಕೊಡ್ತೇವೆ. ಗಂಭೀರವಾಗಿ ತೆಗೆದುಕೊಳ್ತೇವೆ ಅದನ್ನು. ಹೇಳಿ ಸರ್. ನೆಕ್ಸ್ಟ್ ರಾಜ್ಯ ಸರ್ಕಾರದ ಹಸ್ತಕ್ಷೇಪ ಮಾಡ್ತಾರೆ. ಇದರಿಂದ ನೋಡ್ರಿ, ದಿನಕ್ಕೊಂದು ಹೇಳಿಕೆನ ನೀಡ್ತಾ ಇರ್ತಾರೆ. DK ಶಿವಕುಮಾರ್ ಅವರೇ ಹೇಳಿದ್ದಾರೆ, ನಮ್ಮ ಪಕ್ಷದ ಹೈಕಮಾಂಡ್ ಅಪ್ಪ ಅವ್ರು ಏನು ಹೇಳ್ತಾರೆ ಕೇಳ್ಕೊಂಡು ಹೋಗ್ತೇವೆ ಅನ್ನೋ ಮಾತನ್ನು ಕೂಡ ಹೇಳಿದ್ದಾರೆ. ಅವ್ರೇನು ಹೇಳ್ತಾರೆ ಅದಕ್ಕೆ ನಾ ಎಲ್ಲದಕ್ಕೂ ಕೂಡ ಪ್ರತಿಕ್ರಿಯೆ ನೀಡೋದಕ್ಕೆ ಸಾಧ್ಯ ಇಲ್ಲ. ಆದರೆ ಮುಖ್ಯಮಂತ್ರಿಗಳು ಎಲ್ಲೋ ಒಂದು ಕಡೆ ತಮ್ಮ ಕುರ್ಚಿಯನ್ನು ಉಳಿಸ್ಕೊಳ್ತಕ್ಕಂಥ ಸಲುವಾಗಿ ರಾಜ್ಯದ ಹಿತಾಸಕ್ತಿಯನ್ನ ಬಲಿ ಕೊಡ್ತಾ ಇದ್ದಾರೆ ಅನ್ನೋದ್ರಲ್ಲಿ ಸತ್ಯ. ಅದಂತೂ ಅಲ್ಲೆಗೆಳೆಯೋಕೆ ಸಾಧ್ಯನೇ ಇಲ್ಲ. ನುಡಿದಂತೆ ನಡೆಯುವ ಸರ್ಕಾರ ಅಂತೇಳಿ ಈ ರಾಜ್ಯದ ಗೌರವವನ್ನು ಕೂಡ ಹಾಳು ಮಾಡ್ತಾ ಇದ್ದಾರೆ. ರಾಜ್ಯದಲ್ಲಿ ಇವತ್ತು ಅಭಿವೃದ್ಧಿ ಅಂತಕ್ಕಂಥದ್ದು ಏನೂ ಕೂಡ ನಡೀತಾ ಇಲ್ಲ. ಉದ್ಯೋಗಗಳು ಸೃಷ್ಟಿ ಮಾಡೋದ್ರಲ್ಲಿ ಸಂಪೂರ್ಣ ವಿಫಲ ಆಗಿದೆ. ಯುವಕರ ಬಗ್ಗೆ ಇವತ್ತು ಯುವಕರಿಗೆ ಒಂದು ಉದ್ಯೋಗ ಕೊಡ್ತಕ್ಕಂಥದ್ದು ಕೂಡ ಸಂಪೂರ್ಣ ವಿಫಲ ಆಗಿದೆ. ಎಲ್ಲ ಸಮುದಾಯಗಳು ಕೂಡ ಅನ್ಯಾಯ ಮಾಡ್ತಾ ಇದ್ದಾರೆ. ಅನ್ನೋದ್ರ ಬಗ್ಗೆ ನಾವು ಗಮನಿಸಬೇಕಾಗಿರುತ್ತೆ.